ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ಎದ್ದು ನನ್ನ ಮಗ ಸೈಕಲ್ ಹೊಡಿತಿದ್ದ. ಇದು ಇವತ್ತಿನ ಮಾತ್ರ ಅಲ್ಲ, ಡೈಲಿ ರೋಟೀನ್ ಅವನದು. ಸೊ ಅವ್ನು ಸೈಕಲ್ ಹೊಡಿತಿದ್ದನ್ನ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿ ಅವನಿಗೆ ಡ್ರೈ ಫ್ರೂಟ್ ಶೇಕ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ನಾನು ಬಂದೆ. ಸೊ ಆ ಡ್ರೈ ಫ್ರೂಟ್ ಶೇಕಿಗೆ ಏನೇನೆಲ್ಲ ಹಾಕ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ನಾನೊಂದು 5ರಿಂದ 6 ಬಾದಾಮಿ ತೊಗೊತೀನಿ ಅದಕ್ಕೆ. ಹಾಗೆಯೇ ಇದು ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್ನ ಕೂಡ ಆ್ಯಡ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಕರಿ ದ್ರಾಕ್ಷಿ ಮತ್ತು ಬಿಳಿ ದ್ರಾಕ್ಷಿ ಎರಡೂ ಕೂಡ ತೊಗೊತೀನಿ ನಾನು. ಹಾಗೆಯೇ ನಾನು ಒಂದು 5ರಿಂದ 6 ಡೇಟ್ಸ್ ತೊಗೊತೀನಿ. ಬಿಕಾಸ್ ನಾನು ಯಾವುದೇ ರೀತಿಯಾದಂಥ ಸ್ವೀಟ್ ಹಾಕದೇ ಇರೋದ್ರಿಂದ ಸ್ವಲ್ಪ ಸ್ವೀಟ್ ಬೇಕು ಅನ್ನೋ ಕಾರಣಕ್ಕೆ 5ರಿಂದ 6 ಡೇಟ್ಸ್ ತೊಗೊತೀನಿ. ಹಾಗೆಯೇ ಅದನ್ನು ಓವರ್ನೈಟ್ ನಾನು ಸೋಕ್ ಮಾಡ್ತೀನಿ. ಯಾಕೆ ಸೋಕ್ ಮಾಡ್ತೀನಿ ಅಂತಂದರೆ ಡೈಜೆಷನ್ಗೆಲ್ಲ ಸ್ವಲ್ಪ ಮಕ್ಕಳುಗಳಿಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಓವರ್ನೈಟ್ ಅದನ್ನು ಸೋಕ್ ಮಾಡ್ತೀನಿ ವಾಟರಲ್ಲಿ. ನಿಮಗೆಲ್ಲ ತೋರಿಸ್ತಾ ಇರುವ ಹಾಗೆಯೇ ಎಲ್ಲನೂ ಒಂದಕ್ಕೆ ಹಾಕಿ ಸೋಕ್ ಮಾಡ್ತೀನಿ. ಬೇರೆ ಬೇರೆ ಎಲ್ಲ ಏನು ಸೋಕ್ ಮಾಡೋದಿಲ್ಲ ಇದನ್ನು ನಾನು ವಾರದಲ್ಲಿ ಒಂದು 3ರಿಂದ 4 ದಿವಸ ಅವನಿಗೆ ಕೊಡ್ತೀನಿ. ಬರೀ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದೊಳ್ತಿದ್ದಂಗೆ ಕುಡಿತಾನೆ ಇದನ್ನು. ಹಾಗೆಯೇ ನಾನು ಯಾವುದೇ ರೀತಿಯಾದಂಥ ಹಾರ್ಲಿಕ್ಸ್ ಆಗಲಿ ಬೂಸ್ಟ್ ಆಗಲಿ ಅವನಿಗೆ ಇದುವರೆಗೂ ಕೊಟ್ಟಿಲ್ಲ. ಅವ್ನಿಗೆ ಇದನ್ನೇ ಕೊಡ್ತಾ ಇರೋದು ನಾನು. ಇದು ಕುಡಿಲಿಲ್ಲ ಅಂದಿದ್ದ ದಿವಸ ಮಾರ್ನಿಂಗ್ ಬರೀ ಹಾಲು ಕುಡಿತಾನೆ ವಿತೌಟ್ ಶುಗರು. ಇಲ್ಲ ಅಂತಂದರೆ ನಾನು ಡೇಟ್ಸ್ದು ಸಿರಪ್ ಹಾಕಿ ಕೊಡ್ತೀನಿ. ಅದು ಬಿಟ್ಟರೆ ಇನ್ಯಾವುದು ಸಮೇತ ಅವ್ನು ಬೆಳಗ್ಗೆ ಎದ್ದೊಳ್ತಿದ್ದಂಗೆ ಕುಡಿಯೋದಿಲ್ಲ. ಇದನ್ನು ಕುಡಿದು ಅವನು ನೆಕ್ಸ್ಟ್ ತಿಂಡಿ ತಿಂತಾನೆ. ಸೊ ಈ ಥರ ಓವರ್ನೈಟ್ ನೀವು ಸೋಕ್ ಮಾಡಿ ಇದನ್ನು ಇಟ್ಕೊಬೋದು. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಮಗುಗೆ ಸ್ಟ್ರೆಂತ್ ಆಗಲಿ ಬ್ರೈನ್ ಡೆವಲಪ್ಮೆಂಟ್ ಆಗಲಿ ಎಲ್ಲದಕ್ಕೂ ತುಂಬ ಒಳ್ಳೆಯದಿರುತ್ತೆ. ಸೊ ನಾನು ನಿಮಗೆ ತೋರಿಸೋಣ ಅಂತಲೇ ಹಿಂದಿನ ದಿವಸ ಸೋಕ್ ಮಾಡಿಟ್ಟಿದ್ದು. ಹಾಗೆ ನಾನು ಅದನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮಗೆಲ್ಲ ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ಅಂತಲೇ ಸೋಕ್ ಮಾಡಿ ಇಟ್ಟಿದ್ದೆ. ಆ ಸೋಕ್ ಮಾಡಿದ ವಾಟರ್ ಕೂಡ ನಾನು ತೆಗೆಯೋದಿಲ್ಲ. ಅದೇ ರೀತಿಯೇ ಪೂರ್ತಿ ಅದಕ್ಕೆ ಹಾಕಿ ನಾನು ಗ್ರೈಂಡ್ ಮಾಡೋದು. ಬಿಕಾಸ್ ಅದು ವಾಟರಲ್ಲಿ ಸ್ವಲ್ಪ ಸ್ವೀಟನ್ ಅಂಶ ಎಲ್ಲ ಹೋಗಿರುತ್ತೆ. ಸೊ ನಾನು ಅದನ್ನು ತೆಗಿಯಲ್ಲ. ನೋಡ್ಬೋದು ರಾತ್ರಿ ಎಲ್ಲ ಉಂಟು ಅದು ಎಷ್ಟು ಚೆನ್ನಾಗಾಗಿದೆ ಅಂತ. ಜೊತೆಗೆ ನಾನು ಸ್ವಲ್ಪ ಅದಕ್ಕೆ ಬನಾನಾನು ಕೂಡ ಆ್ಯಡ್ ಮಾಡ್ಕೊತೀನಿ. ಬನಾನಾ ಕೊಡೋದ್ರಿಂದ ಮಕ್ಕಳ ಬೋನ್ಗಳೆಲ್ಲ ಸ್ಟ್ರೆಂತ್ ಆಗುತ್ತೆ. ಸೊ ಅದು ಬನಾನಾ ಹಾಕಿದ್ಮೇಲೆ ಅದನ್ನು ತಿಕ್ಕಾಗಿ ಪೇಸ್ಟ್ ಮಾಡ್ಕೊಬೇಕು. ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸೊ ಅದು ತಿಕ್ ಪೇಸ್ಟ್ ಆದಮೇಲೆ ಮತ್ತೆ ಅದಕ್ಕೆ ನಿಮ್ಮ ಮಗುಗೆ ಎಷ್ಟು ಹಾಲು ಕೊಡಬೇಕಾಗಿರುತ್ತೆ ಅಷ್ಟು ಹಾಲು ಹಾಕ್ಕೊಂಡು ಮತ್ತೆ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ವಾಟರಿ ಕನ್ಸಿಸ್ಟೆನ್ಸಿಗೆ. ಸೊ ಇವಾಗ ರೆಡಿಯಾಗಿದೆ. ನೀವು ಅದನ್ನು ಗ್ಲಾಸಿಗೆ ಆಗಲಿ ಟಮ್ಲರಿಗಾಗಲಿ ಯಾವುದಕ್ಕಾದರೂ ಹಾಕಿ ಕೊಡ್ಬೋದು. ಯಾವುದೇ ರೀತಿಯಾದಂಥ ಸ್ವೀಟ್ ಕೂಡ ಸಕ್ಕರೆ ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಅದನ್ನು. ಸೊ ಇದೇ ಟಮ್ಲರಲ್ಲಿ ನಾನು ಯಾವಾಗಲೂ ಕೊಡೋದು. ಅವನಿಗೆ ಗ್ರೀನ್ ಕಲರ್ ಅಂತಂದರೆ ತುಂಬ ಇಷ್ಟ. ಸೊ ಗ್ರೀನ್ ಕಲರ್ ಬೇಬಿ ಹಗ್ ಟಮ್ಲರ್ ಇದು. ಇದರಲ್ಲೇ ನಾನು ಯಾವಾಗಲೂ ಕೊಡ್ತೀನಿ. ಸೂಪರ್ ಇದೆಯಾ? ಕುಡಿ. ಈ ವರ್ಷದ ಬಿಸಿಲು ಹೇಗಿದೆ ಅಂತ ನಿಮಗೂ ಎಲ್ಲರಿಗೂ ಗೊತ್ತು. ಆದರೆ ಮಕ್ಳುಗಳು ಮಾತ್ರ ಆಟ ಆಡೋದನ್ನ ನಿಲ್ಲಿಸೋದಿಲ್ಲ. ಎಷ್ಟು ಸೈಕಲ್ ಹೊಡಿತಾನೆ ನನ್ನ ಮಗ ಅಂತಂದರೆ ಅಷ್ಟು ಸೈಕಲ್ ಹೊಡಿತಾನೆ. ಅಷ್ಟೊಂದು ಟ್ಯಾನ್ ಆಗಿದ್ದಾನೆ. ಆ ಟೈಮಲ್ಲೇ ನನಗೆ ಕಾಣಿಸಿದ್ದು ಈ ಪ್ರಾಡಕ್ಟು. ಇನ್ಸ್ಟಾಗ್ರಾಮಲ್ಲಿ ನಾನು ಇದನ್ನು ನೋಡಿದ್ದು. ಟ್ಯಾನ್ ರಿಮೂವ್ ಆಗುತ್ತೆ ಅಂತ ಅಪ್ ಟ್ಯಾನ್ ಪೌಡರು. ಸೊ ಇದನ್ನು ನಾನು ಹೇಗೆ ಯೂಸ್ ಮಾಡ್ತೀನಿ, ನನಗಿದ್ರಿಂದ ನಿಜವಾಗ್ಲೂ ರಿಸಲ್ಟ್ ಬಂತ ಅಂತ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಸೊ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತಂದರೆ ನಿಮಗೆ ಜಸ್ಟ್ ಮುಖಕ್ಕೆ ಆದರೆ ಒಂದೇ 1 ಸ್ಪೂನ್ ಸಾಕು. ಇಲ್ಲ ಬಾಡಿಗಾದರೆ 2 ಸ್ಪೂನ್ ಹಾಕಿದ್ರೇ ಸಾಕು. ಕಾಲು ಕೈ ಎಲ್ಲ ಕಡೆಗೂ ಹಾಕೊಬೋದು. ಹಾಗೆ ಇದರಿಂದ ರಿಸಲ್ಟ್ ಇದೆಯಾ ಅಂತ ಕೇಳಿದ್ರೆ 100% ಇದೆ ಅಂತ ಹೇಳ್ಬೋದು. ಯಾಕಂತಂದರೆ ಇದನ್ನು ನನ್ನ ಮಗನಿಗೆ ನಾನು ವಾರದಲ್ಲಿ 2 ಸಲ ಹಾಕ್ತೀನಿ.
ಸೊ ಹಚ್ಚಕ್ಕೆ ಮುಂಚೆಗೂ ಹಚ್ಚಾದ್ಮೇಲೂ ನನಗೆ ಡಿಫ್ರೆನ್ಸ್ ಕಾಣಿಸಿದೆ. ಅದಕ್ಕೋಸ್ಕರನೇ ನಾನು ನಿಮಗೆ ಇದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇರೋದು. ಸೊ ಈ ಥರ ಒಂದು ಬೌಲಿಗೆ 1 or 2 ಸ್ಪೂನ್ ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಮಿಲ್ಕ್ ಆ್ಯಡ್ ಮಾಡ್ಕೊತೀನಿ. ನಿಮಗೆ ಮಿಲ್ಕ್ ಬೇಡ ಅಂತಂದರೆ ರೋಸ್ ವಾಟರ್ನೂ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಮಿಲ್ಕ್ ಆ್ಯಡ್ ಮಾಡೋದ್ರಿಂದ ಸ್ಕಿನ್ ಸ್ವಲ್ಪ ಇನ್ನೂ ಸಾಫ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮಿಲ್ಕ್ ಆ್ಯಡ್ ಮಾಡ್ಕೊತೀನಿ. ತುಂಬ ಥಿಕ್ ಕನ್ಸಿಸ್ಟೆನ್ಸಿನೂ ಅಲ್ಲ, ತುಂಬ ವಾಟರಿ ಕನ್ಸಿಸ್ಟೆನ್ಸಿನೂ ಅಲ್ಲ. ಮಾಮೂಲಿ ನಾವೆಲ್ಲ ಫೇಸ್ ಪ್ಯಾಕ್ ಹೇಗೆ ಯೂಸ್ ಮಾಡ್ತೀವಿ ಆ ರೀತಿಯಲ್ಲಿ ಹೋಮ್ ರೆಮಿಡಿ ಫೇಸ್ ಪ್ಯಾಕು ಆ ರೀತಿಯಲ್ಲಿ ನೀವು ಇದನ್ನು ಮಿಕ್ಸಪ್ ಮಾಡಿ ಅಪ್ಲೈ ಮಾಡ್ಬೋದು. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗಲಿ ಕೆಮಿಕಲ್ ಆಗಲಿ ಯಾವುದು ಕೂಡ ಇಲ್ಲ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಕ್ಳಿಗೋಸ್ಕರನೇ ಮಾಡಿರುವಂಥದ್ದು ಇದು. ಸೊ ಇದನ್ನು ನೀವು ಆರಾಮಾಗಿ ನಿಮ್ಮ ಮಕ್ಕಳಿಗೆ ಟ್ಯಾನ್ ಆಗಿರೋ ಪ್ಲೇಸಿಗೆ ಮುಖಕ್ಕಾಗಲಿ ಕೈಗಾಗಲಿ ಕಾಲಿಗಾಗಲಿ ಎಲ್ಲಿಗೆ ಬೇಕಾದರೂ ಅಪ್ಲೈ ಮಾಡ್ಬೋದು. ಸೊ ನೀವು ವಿಡಿಯೋದಲ್ಲಿ ನೋಡ್ತಿರುವಾಗೇ ಇದು ತುಂಬ ತಿಕ್ಕಾಗಿ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ನೀವು ಅದಕ್ಕೆ ಅದು ಆ ಥರ ಬಂದಾಗ ಸ್ವಲ್ಪ ಹಾಲು ಇಲ್ಲಾಂತಂದರೆ ರೋಸ್ ವಾಟರ್ನ ಮಿಕ್ಸ್ ಮಾಡಿ ಮತ್ತೆ ಅದನ್ನು ಸ್ವಲ್ಪ ಮೆತ್ತಗಾಗೋ ಥರ ಮಾಡಿಕೊಂಡು ಅದನ್ನು ಡೈರೆಕ್ಟ್ ನೀವು ಫೇಸಿಗೆ ಅಪ್ಲೈ ಮಾಡ್ಬೋದು. ಸೊ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇದು ಕರೆಕ್ಟಾಗಿ ಇದೆ. ಯಾಕಂತಂದರೆ ಈ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡ್ರೆ ನೀವು ಕ್ಲೀನಾಗಿ ಎಲ್ಲ ಕಡೆನೂ ಅಪ್ಲೈ ಆಗುತ್ತೆ, ಇಲ್ಲಾಂದರೆ ಪ್ಯಾಚಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದು ಆಗ್ತಿದ್ದಂಗೆ ನಾನು ಹಚ್ತಿದ್ದೀನಿ ನೋಡಿ, ಈ ಥರ ಫುಲ್ ಫೇಸಿಗೆ ಮಕ್ಕಳಿಗೆ ಅಪ್ಲೈ ಮಾಡ್ಬೋದು. ನನ್ನ ಮಗ ಮುಖ ಹೇಗೇಗೋ ಮಾಡ್ತಿದ್ದಾನೆ, ಅವನನ್ನು ಹಿಡಿದು ಕೂರಿಸಿ ಹಚ್ಚೋದೇ ಒಂದು ದೊಡ್ಡ ಕೆಲಸ ನನಗೆ. ಆದರೂ ಬಿಡ್ದಂಗೆ ನಾನು ಮಾಡಲೇಬೇಕಲ್ಲ. ಹೆಣ್ಮಕ್ಳುಗಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಳುಗಳು ಕೂಡ ಸ್ವಲ್ಪ ಸ್ಕಿನ್ ಕೇರ್ ಬಗ್ಗೆ ಗಮನ ವಹಿಸ್ಬೇಕು. ಸೊ ನನ್ನ ಮಗ ಬೇರೆಯವ್ರ ಥರ ಆಗಬಾರ್ದು ಅಂತಂದ್ಬಿಟ್ಟು ಈಗಿಂದನೇ ಸ್ವಲ್ಪ ಅವನಿಗೆ ಹಿಂಸೆ ಕೊಟ್ಟು ಫೇಸ್ ಪ್ಯಾಕ್ ಆಗಲಿ ಇನ್ನೊಂದಾಗಲಿ ಅವನಿಗೆ ಮಾಡ್ತಾ ಇರ್ತೀನಿ ನಾನು. ಹಾಗೆಯೇ ನಿಮ್ಮ ಕೈಯೆಲ್ಲ ಟ್ಯಾನ್ ಆಗಿರುತ್ತೆ ನೋಡಿ, ತುಂಬ ಹೇಳ್ಬೇಕಂತಂದರೆ ಕೈಯೇ ಟ್ಯಾನ್ ಆಗಿರುತ್ತೆ ಸ್ಲೀವ್ಲೆಸ್ ಹಾಕೋದ್ರಿಂದ ಹಾಕೋದ್ರಿಂದ. ಸೊ ಕೈಗಳಿಗೂ ಎಲ್ಲ ಕಡೆಗೂ ನೀಟಾಗಿ ಅಪ್ಲೈ ಮಾಡಬೇಕು ನೋಡಿ. ಸ್ವಲ್ಪ ಡ್ರೈ ಆಗಿರೋದ್ರಿಂದ ಅದು ಡ್ರೈ ಬರ್ತಿದೆ. ಸೊ ಇನ್ನೊಂಚೂರು ವಾಟರ್ ಅಪ್ಲೈ ಹಾಕ್ಕೊಂಡು ನಾನು ಫುಲ್ ಬಾಡಿ ಅಪ್ಲೈ ಮಾಡಿದ್ದೀನಿ. ಆಫ್ಟರ್ ದಟ್ ನಾನು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ನೀವು ನೋಡ್ಬೋದು ಎಷ್ಟು ನೀಟಾಗಿ ಟ್ಯಾನ್ ರಿಮೂವ್ ಆಗಿ ಕ್ಲಿಯರ್ ಸ್ಕಿನ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆಯೇ ಲೈಕ್ ಶೇರ್ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋ ನೋಡಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಾನು ಇನ್ನು ಮುಂದೆ ಕೊಡ್ತಾ ಹೋಗ್ತೀನಿ ಇದೇ ರೀತಿ. ಹಾಗೆಯೇ ಲೈಕು ಶೇರು ಮಾಡಿ. ಪ್ಲೀಸ್ ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಒಳ್ಳೊಳ್ಳೆಯದು ಸ್ಕಿನ್ ಕೇರ್ ಬಗ್ಗೆ ಆಗಲಿ ನಮ್ಮ ಸ್ಕಿನ್ ಕೇರ್ ಬಗ್ಗೆ ಆಗಲಿ ಎಲ್ಲನೂ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.